ಇವತ್ತಿಂದು ಈ ಊಟದ ವ್ಯವಸ್ಥೆ ಅನ್ನದ ಶ್ರೀ ಸಂತೋಷ್ ಕುಮಾರ್ ಪಾಟೀಲ್, ಶ್ರೀ ಗುರು ನಂಜೇಶ್ವರ ಮತ್ತು ಸಂಜೀವ್ ಕುಮಾರ್, ಅದ್ರ ಜೊತೆಗೆ ಸಂತೋಷ್ ಕುಮಾರ್ ಅವರ ಫ್ರೆಂಡ್ ಬೆಂಗಳೂರಿನಾಗ ಇರ್ತಾರೆ, ಯೋಗೇಶ್ ಅಂತೇಳಿ. ಅವ್ರ ವತಿಯಿಂದ ಏನಾಗಿದೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂದ್ರೆ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಅವರು ಸೇವೆಗೆ ಸೇರಿ 4 ವರ್ಷ ಏನಾಯ್ತಂದ್ರೆ ಆಯ್ತು. ಹಾಗಾಗಿ ಅದರ ಒಂದು ಸವಿ ನೆನಪಿಗಾಗಿ ಏನಾಗಿದೆ ಅಂದ್ರೆ ಇವತ್ತಿನ ದಿವಸ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿಗೆ ಏನಾಗಿದೆ ಅಂದರೆ ಈ ಒಂದು ಊಟದ ವ್ಯವಸ್ಥೆ ಅನ್ನೋದಂದ್ರೆ ಮಾಡ್ಯಾರ. ಹಾಗಾಗಿ ನಾನು ನಿಮ್ಮ ವತಿಯಿಂದ ಮತ್ತು ಎಲ್ಲ ಸಿಬ್ಬಂದಿಗಳ ವತಿಯಿಂದ ಶ್ರೀ ಸಂತೋಷ್ ಕುಮಾರ್ ಈ ಎಲ್ಲರಿಗೂ ಕೂಡ ಏನಾಗ್ತಂದ್ರೆ ನಾನು ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ಅವರ ಸೇವಾ ಜೀವನ ಏನದ ಉತ್ತಮ ರೀತಿಯಿಂದ ನಮ್ಮ ಇಲಾಖೆಯಲ್ಲಿ ನಡೀಲಿ ಮತ್ತು ಇದೇ ರೀತಿ ಪ್ರತಿ ವರ್ಷ ನಮ್ಗೆ ಅವರ ವತಿಯಿಂದ ನಮಗೆ ಒಂದು ಅನ್ನದಾಸೋಹ ಏನದ ಸಿಗಲಿ, ಸಿಗುವಂತೆ ಮಾಡುವ ಒಂದು ಶಕ್ತಿ ಏನದ ರೇವಣ ಸಿದ್ದೇಶ್ವರ ಅವರು ಇವರಿಗೆ ಕೃಪೆ ಮಾಡಲಿ ಅಂತ ಹಾರೈಸುತ್ತಾ ನಾ ಎಲ್ಲರ ವತಿಯಿಂದ ಏನಾಗ್ತಂದ್ರೆ ಅವರಿಗೆ ಧನ್ಯವಾದಗಳು ನಾವು ಎಲ್ಲಿವರೆಗೆ ಕಾಲೇಜ್ನಾಗ ಇರ್ತೀವಿ ಅಲ್ಲಿವರೆಗೆ ಈ ಡಿಸೆಂಬರ್ 7ನೇ ತಾರೀಕು ಈ ಸಲ ಸ್ವಲ್ಪ ಟೈಮ್ ಇದರಿಂದ ಆಗಿದೆ. ಡಿಸೆಂಬರ್ 7ನೇ ತಾರೀಕು ಖಂಡಿತವಾಗಿ ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನಾವು ಸರ್ ಅಂದಂಗೆ ಅನ್ನದಾಸೋಹವನ್ನ ಖಂಡಿತವಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸಹಕರಿಸಿದಂತ ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದ.